ಸ್ನೇಹಿತರೆ ನಮಸ್ತೆ. ನಾನು ಇವತ್ತು ಶ್ರೀ ಅಮರ್ ಪಾಲ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ ಮತ್ತು ನಮ್ಮ ಒಂದು ಅವತ್ತಿನ ಸ್ನೇಹಿತರ ಬಳಗದಲ್ಲಿ ನಾನು ಎಷ್ಟು ಲಕ್ಕಿ ಅಂದ್ರೆ ನಮ್ಮ ಸಾಧನೆ 0. ಆದ್ರೆ ನನಗೆ ಸಿಕ್ಕಿರೋ ಸ್ನೇಹಿತರುಗಳು ತುಂಬಾ ಸೂಪರ್ ಸ್ಟಾರ್ಗಳು. ಅಮರ್ ಪಾಲ್ ನನ್ನ ಕ್ಲಾಸ್ಮೇಟ್, ಅಮರ್ ಪಾಲ್ ಮತ್ತು ಜೀವನ್ ಚಯಂದ ಅಂತ ಅವರೊಬ್ರು, ಇನ್ನೊಬ್ರು ಚಂದ್ರು ಅವರು ಇವತ್ತು ಬೆಮೆಲ್. ಸೊ ಅಮರ್ ಪಾಲ್ ಅವರನ್ನ ಇವತ್ತು ಮಾತಾಡ್ಸಕ್ ಬಂದಿದ್ದೀನಿ. ಇವರು ಭಾರತದ ಸೇನೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ಈಗಲೂ ಕೂಡ ನಮ್ಮ ದೇಶ ಸೇವೆಯಲ್ಲಿ ತೊಡಗಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮಸ್ತೆ ಅಮರ್ ಅವರೇ. ನಮಸ್ಕಾರ ರಾಘವೇಂದ್ರ ಅವರೇ. ಇಲ್ಲಿ ನಾನು ಮಾತಾಡುವಾಗ ಕೆಲವೊಮ್ಮೆ ಏನಾದ್ರೂ ಅಪ್ಪಿತಪ್ಪಿ ಏಕವಚನದ ಬಳಕೆ ಬಂದ್ಬಿಟ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಯಾಕಂದ್ರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಒಂದೇ ಕ್ಲಾಸ್ ಅಲ್ಲಿ ಒಂದೇ ಬೆಂಚ್ ಅಲ್ಲಿ ಕೂತು ನಾವು ಶಾಲೆಗೆ ಹೋಗ್ತಾ ಇದ್ವಿ. ನಾವೆಲ್ಲ ಅವತ್ತೊಂದ್ ದಿನ ತುಂಬಾ ಆರ್ಡಿನರಿ ಹುಡುಗರುಗಳೇ ನಾವು. ಆದ್ರೆ ನೀವು ಯಾವ ರೀತಿ ನಿಮ್ಮಲ್ಲಿ ಒಂದು ಅಥ್ಲೆಟಿಕ್ ಗುಣಗಳಿತ್ತು, ಸ್ಪೋರ್ಟ್ಸ್ ಗುಣಗಳಿತ್ತು, ಇದೆಲ್ಲ ನಿಮ್ಗೆ ಒಂದು ಮಿಲಿಟರಿಗೆ ಬರೋದಕ್ಕೆ ಒಂದು ಕಾರಣ ಆಯ್ತು ಅನ್ಸುತ್ತೆ. ಒಂದು ಒಳ್ಳೆ ಅವಕಾಶ ಸಿಕ್ತು. ತಾವು ಎಷ್ಟನೇ ವಯಸ್ಸಲ್ಲಿ ಬಂದ್ರಿ ಅಮರ್ ಅವರೇ ಮಿಲಿಟರಿಗೆ? ನಾನು 19 years ಅಲ್ಲಿ. ನಿಮ್ಗೆ 19 ವರ್ಷ ಇದ್ದಾಗ ಬಂದು ಒಂದು 23-24 ವರ್ಷ ಸರ್ವಿಸ್ ಮಾಡಿದ್ರ? 24 years. 24 years ಸರ್ವಿಸ್ ಮಾಡಿ ಈಗಲೂ ಕೂಡ ತಾವು ಏರ್ಪೋರ್ಟ್ ಅಲ್ಲಿ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಹೌದೌದು. ಈಗ ತಮ್ಗೆ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತ ತಾವು ಆರ್ಮಿಗೆ ಸೇರ್ಕೊಂಡ್ರ ಅಥವಾ ನಿಮ್ಗೆ ಆರ್ಮಿಗೆ ಹೋಗ್ಬೇಕು ಅಂತ ಇಷ್ಟ ಆಯ್ತಾ? ಇಲ್ಲ, ನನಗೆ ಒಂದು ಚಿಕ್ಕ ವಯಸ್ಸಿಂದ ಬಹಳ ಇಷ್ಟ ಇತ್ತು ಆರ್ಮಿಗೆ ಹೋಗ್ಬೇಕು, ಮಿಲಿಟರಿ ಸೇರ್ಕೋಬೇಕು. ಸುಮಾರು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದನೇ ನನಗೊಂದು ಇಷ್ಟ ಆಗಿತ್ತು. ಚಿಕ್ಕ ವಯಸ್ಸಲ್ಲಿ ನೀ ಏನಾಗ್ತಿ ಅಂದ್ರೆ ಮಿಲಿಟರಿ ಆಗ್ತೀನಿ ಅಂತ ನಾವ್ ಹೇಳ್ತಾ ಇದ್ವಿ. ಬೇರೆ ಯಾವ ಜಾಬ್ ನನಗೆ ಬೇಡ, ಆರ್ಮಿಗೆ ಹೋದೆ ಸರಿ ಅಂತ. ಆರ್ಮಿಗೆ ಹೋಗೋದು. ಬಟ್ ನನ್ನ ಒಂದು ಅದೃಷ್ಟ ಅದು ನಾನು ಅನ್ಕೊಂಡಿದ್ದೆ, ನನ್ಗೆ ಆರ್ಮಿನೇ ಸಿಕ್ತು. ಬಟ್ ಇನ್ನೊಂದು ಏನಂದ್ರೆ 98 and 99 ಅಲ್ಲಿ ಕಾರ್ಗಿಲ್ ಯುದ್ಧ ನಡೀತಾ ಇತ್ತು. ಕಾರ್ಗಿಲ್ ಯುದ್ಧ. ಆ ಟೈಮ್ ನಲ್ಲಿ ನಮ್ಮ ಒಂದು ಕುವೆಂಪುನಗರದಲ್ಲಿ ಈಗ ನಾವುಗಳು ನಮ್ಮ ಮನೆ ಕಡೆಯಿಂದ ಏನೋ ಒಂದು ಸಹಾಯ ಮಾಡಬೇಕು ಅವ್ರಗಳಿಗೆ, ಬಟ್ಟೆ ಆರ್ಮಿಗೆ ಕಳ್ಸಿಕೊಟ್ರಿ ಎಲ್ಲ ಅದೇ ಸಮಯದಲ್ಲಿ ನಾನು ಒಂದು ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಆರ್ಮಿಗೆ ಅಟೆಂಡ್ ಮಾಡಿದೆ. ಸೆಲೆಕ್ಷನ್ ಹೋದ್ರಿ. ಸೆಲೆಕ್ಷನ್ ಹೋದಾಗ ನಾವೆಲ್ಲ ಇದು ಪಾಸ್ ಆದ್ವು. ಜೀವನ ಕೂಡ ನಿಮ್ ಜೊತೆನೆ ಬಂದಿದ್ರು? ಹೌದೌದು. ನಾನು ಮತ್ತೆ ಜೀವನ ನಾವೆಲ್ಲ ಕೂಡ ಒಟ್ಟಿಗೆ ಅಲ್ಲಿ ನಾವು ಇದು ಪಾರ್ಟಿಸಿಪೇಟ್ ಮಾಡಿ. ಮತ್ತೆ ನಮ್ ಜೂನಿಯರ್ ದಿವಾಕರ್ ಯಾವಾಗ ಬಂದಿದ್ದು? ದಿವಾಕರ್ ಜೂನಿಯರ್ ನಾವು ಇದು ಸೇರಿ 1 year ಆದ್ಮೇಲೆ ದಿವಾಕರ್ ಬಂದಿದ್ದು. ಒಟ್ಟು ನಿಮ್ಮ 24 ವರ್ಷದ ಸರ್ವಿಸ್ ಅಲ್ಲಿ ಭಾರತದ ಯಾವ ಕಡೆ ಡ್ಯೂಟಿ ಮಾಡಿದೀರಾ ತಾವು? ಎಲ್ಲಾ ಕಡೆನೂ ಮಾಡಿದ್ದೀನಿ. ಫಸ್ಟ್ ನಾನು ಟ್ರೈನಿಂಗ್ ಮಾಡಿದ್ದು ಬೆಳಗಾಮಲ್ಲೇ ಮಾಡಿದ್ದು, ಕರ್ನಾಟಕ. ಟ್ರೈನಿಂಗ್ ಮುಗಿಸಿ ಅಲ್ಲಿ ಫಸ್ಟ್ ಪೋಸ್ಟಿಂಗ್ ನಂದು ಜಮ್ಮು ಅಂಡ್ ಕಾಶ್ಮೀರ. ಎಷ್ಟು ವರ್ಷ ನಿಮ್ಗಾಗ? ಆಗ ನನ್ಗೆ 20 ವರ್ಷ. 20 ವರ್ಷಕ್ಕೆ ಜಮ್ಮು ಕಾಶ್ಮೀರ ಹೊರಟಾದ್ರೆ 1 ವರ್ಷ ಟ್ರೈನಿಂಗ್ ಆಯ್ತು. ಜಮ್ಮು ಕಾಶ್ಮೀರಲ್ಲಿ ಒಂದು ಪೂಂಚ್ ಡಿಸ್ಟಿಕ್ ಮತ್ತೆ ಊರು ಬಂದು ಬನ್ನೋಯಿ ಅಂತ ಊರು. ಬನ್ನೋಯಿ ಅಂದ್ಬಿಟ್ಟು ಬಹಳ ಇದು ಕ್ರಿಟಿಕಲ್ ಅದು ಆ ಜಾಗ. ಮತ್ತೆ ಅಲ್ಲಿ ಮಾಡಿ ಅಲ್ಲಿಂದ ಮತ್ತೆ ಪಂಜಾಬಿಂದ ಪಠಾನ್ಕೋಟ್. ಪಂಜಾಬ್ಗೂ ಬಾರ್ಡರ್ ಇದೆಯಾ ನಮ್ಗೂ ಪಾಕಿಸ್ತಾನ? ಹೌದು, ಇದೆ. ಅಲ್ಲೂ ಕೂಡ ರಾಜಸ್ಥಾನದಿಂದ ಹಿಡಿದು ಜೆ&ಕೆ ಲೇ ಲದ್ದಾಖ್ ಬಂದಾಗ ಅದು ಚೈನಾ ಬಾರ್ಡರ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಬಾರ್ಡರ್ ಇರುತ್ತೆ. ಇನ್ನು ಈ ಕಡೆ ಸ್ವಲ್ಪ ಲೇ ಅಂಡ್ ಲದ್ದಾಖ್ ಇಂದ ಕೆಳಗಡೆ ಬಂತು ಅಂದ್ರೆ ಅಸ್ಸಾಂ ಅಲ್ಲಿ ಅಲ್ಲೂ ಕೂಡ ಅದು ಕೂಡ ಬಾರ್ಡರ್. ಇನ್ನು ಕೆಳಗಡೆ ಬಂತು ಅಂದ್ರೆ ಇನ್ನು ಬಾಂಗ್ಲಾದೇಶ ಬರುತ್ತೆ, ಅಲ್ಲೂ ಬಾರ್ಡರ್. ಅಲ್ಲೆಲ್ಲ ಡ್ಯೂಟಿ ಮಾಡಿ ಮತ್ತೆ ಅಲ್ಲಿಂದ ಪಂಜಾಬಿಂದ ಯುಪಿ ಫೈಜಾಬಾದ್ ಅಲ್ಲೇನು ಇದೆ ಬಾರ್ಡರ್? ಅದು ಅಂದ್ರೆ ಈಗ ಬಾರ್ಡರ್ ಅಂದ್ರೆ ಅದು ಫೀಲ್ಡ್ ಸ್ಟೇಷನ್ ಅಂತ ಬರುತ್ತೆ. ಫೀಲ್ಡ್ ಅಂದ್ರೆ ನಾವು ಈ ಬಾರ್ಡರ್ ಸೈಡ್. ಈಗ ಪೀಸ್ ಸ್ಟೇಷನ್ ಅಂದ್ರೆ ಪೀಸ್ ಆಗಿರುತ್ತೆ ಅಲ್ಲಿ, ಗಲಾಟೆಗಳು. ಪೀಸ್ ಅಂದ್ರೆ ನಮ್ಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ನಾವು ಟ್ರೈನಿಂಗ್ ತಗೊಳ್ಳೋದಕ್ಕೆ.
ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಹ್ಮ್ ಯಾಕೆಂದ್ರೆ ಇದು ಫೀಲ್ಡ್ ಅಲ್ಲಿ ಆ, ಈ, ಆ, ಒಂದು ಬೆಟಾಲಿಯನ್ಗೆ ಟ್ರೈನಿಂಗ್ ಕೊಡ್ಬೇಕಂದ್ರೆ ಆಗೋದಿಲ್ಲ. ಒಂದ್ ಸ್ಪೋರ್ಟ್ಸ್ ಮನ್ಗೆ ಹೇಗೆ ರೆಸ್ಟ್ ಅಂತ ಬೇಕು, ಪ್ರತಿಯೊಬ್ಬನಿಗೂ ರೆಸ್ಟ್ ಅಂತ ಬೇಕು, ನಿಮ್ಗೂ ಕೂಡ ಮೊನಾಟನಸ್ ಆಗ್ಬಾರ್ದು ಅಂತ ಒಂದು ರೆಸ್ಟ್ ಅಂತ ಕೊಡ್ತಾರೆ. ಹೌದು ಈಗ ನೀವು ಸೇರಿದಾಗ ಸೋಲ್ಜರ್ ಆಗಿ ಸೇರ್ಕೊಂಡಿದ್ದ, ಹೌದು, ಸೋಲ್ಜರ್ ಆಗಿ ಹೋಗ್ಬೇಕು. ಆರ್ಮಿ ಅಂದ್ರೆ ಭೂಸೇನೆಗೆ ಸೇರ್ಕೊಂಡ್ರೆ, ಭೂಸೇನೆ. ಸೋಲ್ಜರ್ ಆಗಿ ಸೇರ್ಕೊಂಡ್ರೆ, ಹೌದು. ರಿಟೈರ್ಡ್ ಆದಾಗ, ರಿಟೈರ್ಡ್ ಅಂದ್ರೆ ನೀವು ಇನ್ನು ಹೆಂಗ ನೀವು ರಿಟೈರ್ಡ್ ಅಂತಾರದು, ನೀವು ಸೇವೆ ಮುಗಿಸ್ಕೊಂಡಾಗ ಏನ್ ಪೋಸ್ಟ್ ಇಂದ ತಾವು ಬಂದಿದ್ದು? ಯಾವ ಪ್ಲಾಟೂನ್ ಕಮಾಂಡರ್ ಇಂದ ಬಂದೆ. ಕಮಾಂಡರ್ ಆಗಿ ಹೋದ್ರಿ. ಹ್ಮ್. ಈಗ ನೀವು ಕಮಾಂಡರ್ ಅಮರ್ ಪಾಲ್ ಅಂತಾನೆ ನೀವು. ಇದು ಆರ್ಡಿನರಿ ನೈಟ್ ಸುಬೇದಾರಿಯಿಂದ ರಿಟೈರ್ಡ್ ಆಗಿ ಬಂದೆ. ಈಗ ಫಸ್ಟ್ ನೀವು ಹೋದಾಗ ಟ್ರೈನಿಂಗ್ ಅಂತ ಕೊಡ್ತಾರೆ. ಹ್ಮ್. ಈಗ ನಾನು ಹೋಗ್ಬೋದು, ನೀವು ಹೋಗ್ಬೋದು, ಒಂದು 10 ಜನ ಟ್ರೈನಿಂಗ್ ಸೆಲೆಕ್ಷನ್ ಆಗ್ಬಿಡ್ತಾರೆ. ಒಂದ್ 100 ಜನದಲ್ಲಿ, ಒಂದ್ 500 ಜನದಲ್ಲಿ 100 ಜನ ಸೆಲೆಕ್ಷನ್ ಆಗ್ತಾರೆ ಅನ್ಕೊಳ್ಳಿ. ಹ್ಮ್. ಆ ಟ್ರೈನಿಂಗ್ ತುಂಬಾ ಕ್ರಿಟಿಕಲ್ ಇರುತ್ತಾ? ಹೌದೌದು, ತುಂಬಾ ಕ್ರಿಟಿಕಲ್. 100 ಜನದಲ್ಲಿ ಎಷ್ಟ್ ಜನ ಉಳಿಬೋದು ನಿಮ್ ಪ್ರಕಾರ? ಇಲ್ಲ, ನಾನು ಈಗ ಟ್ರೈನಿಂಗ್ ಗೆ ಹೋದಾಗ ಒಂದೊಂದು ಪ್ಲಾಟೂನ್ ವೈಸ್ ಇರುತ್ತೆ. ಒಂದು ಕಂಪ್ನಿನಲ್ಲಿ 5ರಿಂದ 6 ಪ್ಲಾಟೂನ್ಗಳು ಇರುತ್ತೆ. ಒಂದು ಪ್ಲಾಟೂನ್ ಇಂದ ಒಂದು 77ರಿಂದ ಹಿಡಿದು 77, 80 ತನಕ ಇರುತ್ತೆ. 80 ಜನ ಇರ್ತಾರೆ ಟ್ರೈನಿಂಗ್ ಬಂದಿರೋ. 70 to 80 ತನಕ ಇರುತ್ತೆ. ಅದು ಅಪ್ ಅಂಡ್ ಡೌನ್. ಎಲ್ಲಾ ಕಂಪ್ನಿಗೂ ಅದನ್ನ ಎಲ್ಲಾ ಕಂಪನಿ ಮತ್ತೆ ಪ್ಲಾಟೂನ್ ಗಳಿಗೆ ಟೋಟಲ್ 9 ತಿಂಗಳು ಟ್ರೈನಿಂಗ್ ಇರುತ್ತೆ. 9 ತಿಂಗಳು. ಎಷ್ಟ್ ಜನ? 100 ಜನ, 90 ಜನದಲ್ಲಿ ಎಷ್ಟ್ ಜನ ಉಳಿತಾರೆ ನಿಮ್ ಪ್ರಕಾರ? ಅದ್ರಲ್ಲಿ ಕೆಲವ್ರಿಗೆ ಆಗೋದಿಲ್ಲ, ಹೊಟ್ಟೋಗ್ತಾರೆ ವಾಪಸ್. ಕೆಲವರು ಇದು ಅವ್ರು ಅವ್ರು ಹೋಗ್ಬಿಡ್ತಾರೆ. ಕೆಲವರು ಒಂದು ಹೋಪ್ ಇಟ್ಕೊಂಡಿರೋರು ಮಾಡ್ಲೇಬೇಕು. ಮುಗಿಸ್ತಾರೆ. ಅಂದ್ರೆ ತುಂಬಾ ಟಫ್ ಇರುತ್ತೆ. ತುಂಬಾ ಟಫ್. ಅಂದ್ರೆ ನಮ್ಮ ಆರ್ಮಿ ಟ್ರೈನಿಂಗ್ ಅನ್ನ ದಾಟಿ ಒಬ್ಬ ಯುವಕ ದಾಟಿ ಬಂದ್ರೆ ಅವನ ಜೀವನದಲ್ಲಿ ಏನ್ ಬೇಕಾದ್ರೂ ಎದುರಿಸಬಲ್ಲ. ಹೌದು, ಖಂಡಿತ. ಟಫ್ ಟ್ರೈನಿಂಗ್ ಇರುತ್ತೆ. ಹೌದು. ಪ್ರಾಣನೇ ಹೊಟ್ಟೋಗುತ್ತೇನೋ ಇನ್ನು ಅನ್ನೋ ಲೆವೆಲ್ಗೆ ತಗೊಂಡ್ ಹೊಟ್ಟೋಗ್ತಾರೆ ನಮ್ಮ. ಈಗ ನನ್ಗೆ ಏನಂದ್ರೆ, ಈಗ ನಿಮ್ ಎದುರು ಕೂಟಕ್ಕೆ ಈಗ ಸಂತೋಷನೂ ಆಗ್ತಾ ಇದೆ, ಸಂಕೋಚನೂ ಆಗ್ತಾ ಇದೆ. ಯಾಕಂದ್ರೆ ನಾನ್ ಎಷ್ಟ್ ಲಕ್ಕಿ ಅಂದ್ರೆ, ನಮ್ದು 0 ಸಾಧನೆ, ನಂದು ವೈಯಕ್ತಿಕವಾಗಿ ನಾನು 0. ನಾವೆಲ್ಲ ನಮ್ ಜೀವನಕ್ಕೋಸ್ಕರ ಕಷ್ಟಪಟ್ಟವ್ರು. ಆದ್ರೆ ನೀವುಗಳು ನೋಡಿ ಸೂಪರ್ ಸ್ಟಾರ್ಗಳು. ನನ್ ಲಕ್ಕಿ ಹೆಂಗೆ ಅಂದ್ರೆ, ಸಂತೋಷ ಯಾಕೆಂದ್ರೆ ನಿಮ್ ತರ ಸೂಪರ್ ಸ್ಟಾರ್ಗಳು ನನ್ಗೆ ಕ್ಲಾಸ್ಮೇಟ್ಗಳು, ಫ್ರೆಂಡ್ಗಳು, ಹೋಗೋ ಬರೋ ಫ್ರೆಂಡ್ಗಳು. ನಿಮ್ಮ ಹತ್ರ ಹಿಂಗೆಲ್ಲ ಮಾತಾಡ್ಬೋದು, ನಿಮ್ಮ ಅನುಭವಗಳು ಕೇಳ್ಬೋದು. ಈಗ ನೀವು ಜಾಬ್ ಸೇರುವಾಗ್ಲೇನೆ, ಅಲ್ಲಿಗೆ ಮಿಲಿಟರಿಗೆ ಸೇವೆಗೆ ಸೇರುವಾಗ್ಲೇನೆ ನೀವು ಫಿಕ್ಸ್ ಆಗ್ಬಿಟ್ಟಿದ್ರ, ನಾನು ಡ್ಯೂಟಿ ಇಲ್ಲಿ ಮಾಡೇ ಮಾಡ್ತೀನಿ ಅಂತ, ಅಥವಾ ಜಾಬ್ ಅಂತ ಸೇರ್ಕೊಂಡ್ಮೇಲೆ ಅಲ್ಲಿ ಪ್ರೀತಿ ಜಾಸ್ತಿ ಆಯ್ತಾ ನಿಮ್ಗೆ? ಇಲ್ಲ, ಇದು ಯಾವ ರೀತಿ ಅಂದ್ರೆ, ಫಸ್ಟ್ ನಾವು ಸೇರ್ಕೊಂಡಾಗ ನಮ್ಮ ಮೈಸೂರಿನವರೇ ಸುಮಾರು ಒಂದು 70 ಜನ ಬಂದಿದ್ವು. 70? ಸುಮಾರು ಒಂದು 70 ಜನ ನಾವು ನಮ್ಮ ಒಂದು ಮರಾಠ ರೆಜಿಮೆಂಟ್ಗೆ ನಾವು ಹೋಗಿದ್ವು. ಅದರಲ್ಲಿ ಸುಮಾರು ಒಂದು 4-5 ಜನ ಆಗಲ್ಲ ಅಂದ್ರೆ, ಯಾಕೆ ಟ್ರೈನಿಂಗ್ ಅಲ್ಲಿ ಏಟ್ಗಳು ತುಂಬಾ ಬೀಳುತ್ತೆ. ಅಂದ್ರೆ ಒಬ್ಬ ತಪ್ಪು ಮಾಡಿದ್ರು ಎಲ್ಲಾರ್ಗು ಏಟು. ನಮ್ಗೆ ಸ್ಕೂಲಲ್ಲಿ ಒಂದಿನ ನೀವು ಖೋಖೋ ಆಡುವಾಗ ನೀವು ಆಟಾಡ್ಸ್ಬಿಟ್ರಿ. ನಿಮ್ನ ಖೋಖೋಲಿ ನಾವು ಔಟೇ ಯಾರು ಮಾಡಕ್ ಆಗಿಲ್ಲ. ಹೌದೌದು. ರನ್ನಿಂಗ್ ರೇಸು, ರಾಮ ಭೀಮಾ, ಖೋಖೋ ಇದ್ರಲ್ಲಿ ನಿಮ್ನ ಔಟೇ ಮಾಡಕ್ ಆಗವಾಗ ಮಣಿಮುತ್ತು ಸರ್ ಇವನು ಮಿಲಿಟ್ರಿಗೆ ಸೇರ್ಬಿಟ್ರೆ ಇವನು ಸರಿಯಾಗ್ಬಿಡ್ತಾನ ಕಣ, ಮಿಲಿಟ್ರಿಗೆ ಲಾಯಕ್ಕು ಇಲ್ಲ, ಪೊಲೀಸಿಗೆ ಲಾಯಕ್ಕು ಅಂದಿದ್ರು. ನಮ್ಗೆ ತುಂಬಾ ಹೊಡಿತಾ ಇದ್ರು ಅವರು, ನಮ್ಗಾಲಿ ನಿಮ್ಮ ತುಂಟ್ರು, ನಾವೆಲ್ಲ ಆರ್ಟರಿ ಹುಡುಗರು. ಅದು ಅವ್ರ ಬಾಯಲ್ಲಿ ಬಂದಿದ್ದು. ನೀವು ಕೊನೆ ಮಿಲಿಟರಿ ಅಧಿಕಾರಿನೇ, ಸೈನ್ಯಾಧಿಕಾರಿ ಆಗ್ಬಿಟ್ರಿ. ಅಲ್ಲಿ ನಿಮ್ಗೆ ಸೇರ್ಕೊಂಡ್ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಯ್ತು ಮಿಲಿಟರಿ ಮೇಲೆ, ಆರ್ಮಿ ಮೇಲೆ. ಹೌದು. ಅದು ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಬರೋದಿಲ್ಲ, ಅದು ಮ್ಯಾಕ್ಸಿಮಮ್ ಏಜು ಹಂಗಿರುತ್ತೆ. ಮ್ಯಾಕ್ಸಿಮಮ್. ಯಾಕೆ ಅಂದ್ರೆ ನಾವು ಆರ್ಮಿಗೆ ಬಂದಾಗ ನಾವು ಒಂದು ಪಬ್ಲಿಕ್ ಅಲ್ಲಿ ಏನ್ ನೋಡಿರ್ತೀವಿ ಅದ್ರ ಆಪೋಸಿಟ್ ಆರ್ಮಿನಲ್ಲಿ ನಮಗೆ ಕಾಣಿಸುತ್ತೆ. ಪ್ರತಿ ಒಂದು ಹೊಸದು, ನಾರ್ಮಲ್ ಜೀವನ ಇಲ್ಲ. ಎಲ್ಲವೂ ಹೊಸದು. ಒಂದು ಯೂನಿಫಾರ್ಮ್ ಆಗಿರ್ಬೋದು, ಅಲ್ಲಿರುವಂತ ಒಂದು ಎಕ್ವಿಪ್ಮೆಂಟ್ ಗಳು, ಮೆಟೀರಿಯಲ್ಗಳು, ವೆಹಿಕಲ್ ಗಳು, ಮತ್ತೆ ರೂಲ್ಸ್ ರೆಗ್ಯುಲೇಷನ್ ಗಳು ತುಂಬಾ ಇಲ್ಲ, ಪ್ರತಿ ಒಂದು ಚೇಂಜ್ಮೆಂಟ್ ಅಲ್ಲಿ ಒಂದು ನಮ್ಗೆ ಅದನ್ನೆಲ್ಲ ನೋಡೋದಕ್ಕೆ ಒಂದು ಕುತೂಹಲ. ಅದ್ರ ಬಗ್ಗೆ ನಮಗೆ ಅವರು ಟ್ರೈನಿಂಗ್ ಕೊಡೋದು, ಕ್ಲಾಸ್ಗಳು ಮಾಡೋದು, ಅಂದ್ರೆ ಬಹಳ ಒಂದು ಕುತೂಹಲ ಇರುತ್ತೆ. ಬಟ್ ಅದ್ರಲ್ಲಿ ಹೆಂಗೆ ಅಂದ್ರೆ ನಮ್ಮನ್ನ ಒಂದು ಪ್ರಿಪೇರ್ ಮಾಡ್ಬೇಕಲ್ಲ, ತುಂಬಾ ಸ್ಟ್ರಾಂಗ್ ಇರುತ್ತೆ ಟ್ರೈನಿಂಗ್. ಪ್ರಿಪೇರ್ ಮಾಡ್ಬೇಕಾದಾಗ ಆಗ ಇದು ಹೊಡಿಯೋದು, ಬೊಯ್ಯೋದು, ಹೇಳ್ತಾರೆ ಒಬ್ಬ ತಪ್ಪು ಮಾಡಿದ್ರು ಎಲ್ರಿಗೂ. ಮತ್ತೆ ಇದು ಪನಿಷ್ಮೆಂಟ್ ಗಳು ಜಾಸ್ತಿ. ಅಂದ್ರೆ ನೀವು ಇದಾಗ್ಲಿ ಅಂತ ಶಿಲ್ಪ ಮಾಡ್ದಂಗೆ ಒಂದು ಇದು ಮನಸ್ಸು ಒಂದು ಗಟ್ಟಿ ಆಗ್ಲಿ ಅನ್ನೋ. ಅದು ನಮ್ಗೆ ಹೆಂಗೆ ಅಂದ್ರೆ, ನಾವು ಟ್ರೈನಿಂಗ್ ಮುಗಿಸಿ ಆಮೇಲೆ
ನಮಗೆ ಒಂದು ಬೆಟಾಲಿಯನ್ ಹಂಚಿಕೆ ಆಗುತ್ತೆ, ಆ ಬೆಟಾಲಿಯನ್ ನಾವು ಬರ್ತೀವಿ, ಅಲ್ಲೂ ಅದ್ರೊಳಗೂ ಕೂಡ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗು ವರ್ಷಕ್ಕೆ ಒಂದು 2 ರಿಂದ 3 ಸಲ ಇರುತ್ತೆ ಟ್ರೈನಿಂಗು. ಆಗ್ಲೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಆ ಟೈಮ್ ನಲ್ಲಿ ನಮ್ಮ ಸೀನಿಯರ್ಗಳನ್ನ ನಾವು ಬೈಕತ್ತಾ ಇರ್ತೀವಿ, ಏನಪ್ಪ ಹಿಂಗೆ ಹಿಂಗೆಲ್ಲ ಹಿಂಗೇನು ಟಾರ್ಚರ್ ಮಾಡ್ತಾ ಅದ್ ನಮ್ಗೆ ಯಾರ್ಯಾದ್ರೂ ಅನ್ಸುತ್ತೆ. ಯಾಕಂದ್ರೆ ನಮ್ದು ಒಂದು ವಯಸ್ಸು ಚಿಕ್ಕದಾಗಿರುತ್ತೆ, ಪ್ರತಿ ಒಂದು ಹೊಸದು ಏನು ಏನೇ ಒಂದು ನಮ್ ಕಷ್ಟ ಹೇಳಿದ್ರು ಬಿಟ್ಟಾಕು, ಜ್ವರ ಬಂದಿದೆ ಸರ್ ಅಂದ್ರೆ ಏನಿಲ್ಲ, ಅದು ಜ್ವರ ಬಂದ್ರೆ ಮಾತ್ರ ಇಲ್ಲ, ನೀನ್ ಮಲಗಿದ್ರೆ ಇನ್ನ ಜಾಸ್ತಿ ಬರುತ್ತೆ, ಎದ್ದು ವಾಕಿಂಗ್ ಮಾಡ ಜ್ವರದಲ್ಲಿ. ಇವನ್ ಕಾಲ್ ಮುರಿದೋಗಿರೋ ಸರಿನೇ, ಕೈ ಮುರಿದೋಗಿರೋ ಸರಿನೇ, ನೀನ್ ಕೂತಿದ್ರೆ ಇನ್ನ ಜಾಸ್ತಿ ಆಗುತ್ತೆ, ನೀನ್ ಓಡಾಡ್ಬೇಕು. ಆಗ ನಾವೆಲ್ಲ ಒಂದು ಟೀನೇಜ್, ನಮ್ಗೆ ಒಂದು ರೀತಿ ಅನ್ಸುತ್ತೆ, ನನ್ ಕಷ್ಟ ಇದ್ರು ಕೂಡ ಈ ಸೀನಿಯರ್ಗಳು ಅರ್ಥ ಮಾಡ್ಕೋತಿಲ್ಲ. ಅಂದ್ರೆ ಇದು ನಮ್ಗೆ ಟಾರ್ಚರ್ ಬೇಕು ಅಂತ ಮಾಡ್ತಾರೆ, ರ್ಯಾಗಿಂಗ್ ಮಾಡ್ತಾ ಇದಾರೆ ಅನ್ನೋ ರ್ಯಾಗಿಂಗ್ ಅಲ್ಲ ಅದು, ಅವರು ನಿಮ್ಗೆ ತರಬೇತಿ ಅದು ಗಟ್ಟಿ ಮಾಡೋದು. ಒಂದು ವಯಸ್ಸಿನಲ್ಲಿ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಯಾವಾಗ ಒಂದು ಅದು ನಾವು ಸರ್ವಿಸ್ ಮಾಡ್ತಾ ಮಾಡ್ತಾ ಒಂದು 10 ವರ್ಷ ಆದ್ಮೇಲೆ ಸ್ವಲ್ಪ ಗಮನ ಬರುತ್ತೆ. ಜವಾಬ್ದಾರಿ ನಮ್ಗೆ ಹೇಳ್ಕೊಡ್ತಾ ಇದ್ದದ್ದು, ನಮ್ಗೆ ಬೈತಾ ಇದ್ದದ್ದು ನಮ್ಮ ಸೀನಿಯರ್ಗಳು, ನಮ್ಮ ಒಳ್ಳೇದ್ಕೇನೆ. ಇವನ್ ಒಂದು 12-13 ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗಿ ನಮ್ಗೆ ನಮ್ಮ ಒಂದು ದೇಶದ ಮೇಲೆ, ಒಂದು ಹೋರಾಟದ ಮೇಲೆ, ಒಂದು ನಿಯತ್ತು ನ್ಯಾಯ ಅನ್ನೋದ್ರ ಮೇಲೆ ಬಹಳ ಒಂದು ನಂಬಿಕೆ ಅನ್ನೋದು ನಮ್ಮ ದೇಶದ ಬಗ್ಗೆ ಅಷ್ಟೇ ಅಭಿಮಾನ ಬಂದ್ಬಿಡುತ್ತೆ. ಈಗ ನಾವ್ ಯಾರು ನಮ್ಮ ಸೀನಿಯರ್ನ ನಾವು ಬೈಕೊಂಡಿರ್ತೀವಿ, ಆ ಸಮಯದಲ್ಲಿ ನಾವು ಅವ್ರನ್ನ ನೆನ್ಸ್ಕೊತೀವಿ, ಅವರೇ ದೇವ್ರ ತರ ಕಾಣ್ತಾರೆ, ರೋಲ್ ಮಾಡಲ್ಗಳಾಗ್ಬಿಡ್ತಾರೆ. ಯಾಕೆಂದ್ರೆ ಅವರು ಆ ರೀತಿ ನಮ್ಮ ಒಂದು ಇದು ಮನಸ್ಸು, ಒಂದು ನಮ್ಮ ಮನಸ್ಸಿಗೆ ಒಂದು ದೃಢ ನಿರ್ಧಾರ ಅನ್ನೋದನ್ನ ಅವ್ರು ಹೇಳ್ಕೊಳ್ಳಿಲ್ಲ ಅಂದ್ರೆ ನಾವು ಯುದ್ಧದಲ್ಲಿ ನಮ್ಗೆ ಗೊತ್ತಿಲ್ಲದೆ ನಮ್ಮ ಪ್ರಾಣನ ನಾವೇ ಕಳ್ಕೊಬೋದಿತ್ತು. ಯಾವ ರೀತಿ ನಮ್ಮ ಎದುರಾಳಿ ಬಂದ್ರೆ ನಾವು ಯಾವ ರೀತಿ ಅದನ್ನ ಫೇಸ್ ಮಾಡ್ಬೇಕು, ಅದನ್ನ ಚಿಕ್ಕ ವಯಸ್ಸಿಂದ ಅದನ್ನ ಹೇಳ್ಕೊಡ್ತಾ ಇರ್ತಾರೆ. ನಮ್ಗೆ ಅದು ಅರ್ಥ ಆಗೋದಿಲ್ಲ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಅದು ಮುಗ್ದಾದ್ಮೇಲೆ ಒಬ್ಬ ಮನುಷ್ಯನ್ಗೆ ಅರ್ಥ ಆಗೋದು, ಇದು ಸರಿ ಇದು ತಪ್ಪು ಅನ್ನೋದು. ನಮ್ಮ ಒಳ್ಳೇದಕ್ಕೆ ಅವ್ರು ಮಾಡಿದ್ದು. ಇಲ್ಲಾಂದ್ರೆ ಆ ಟ್ರೈನಿಂಗ್ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ದೇಶನ ಕಾಪಾಡುವಂತ ಒಂದು ಸಾಹಸ ಮಾಡಕ್ಕಾಗಲ್ಲ. ಹೌದೌದು. ಈಗ ಇನ್ನೊಂದು, ನೀವು ಹೋಗಿ ಇದಕ್ಕೆ ಸೇರ್ಕೊಂಡ್ರಿ ಮಿಲಿಟರಿಗೆ, ಆರ್ಮಿಗೆ, 20 ವರ್ಷ ನಿಮ್ಗೆ ಜಮ್ಮು ಕಾಶ್ಮೀರ್ಗೆ ಆಗ್ತಾ. ನಾನು 25ನೇ ವರ್ಷಕ್ಕೆ ಬೆಂಗಳೂರಿಗೆ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಜಾಬ್ ಸೇರ್ಕೊಂಡು, AC ಚೇಂಬರ್. ಬೆಂಗಳೂರು ನಮ್ಮ ಮನೆಯಿಂದ ದೂರ, ನಮ್ಮ ಮನೆಯವರೆಲ್ಲ ನೆನಪಿಗೆ ಬಂದು ನಾನು ಹೋಗ್ಬಿಟ್ಟು ಮ್ಯಾನೇಜರ್ಗೆ, ಸರ್ ನನ್ನ ಕೈಲಿ ಆಗಲ್ಲ, ನಾನು ಹೋಗ್ ಸಿಕ್ಕು, ನಾನು ಇನ್ನು ಇರಕ್ಕೆ ಆಗಲ್ಲ, ಬೆಳಗ್ಗೆ ಊರಿಗೆ ಹೊರಟೋಗ್ಬೇಕು ಅಂತ ಬಂದ್ಬಿಟ್ಟೆ. ಅಂದ್ರೆ ನಾವೆಷ್ಟು ಹೇಡಿಗಳು ಅಂತ ನನಗನ್ಸ್ತಾ ಇದೆ. ನೀವು ಆ ಏಜ್ ಅಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೊರಟೋದ್ರಿ, ಇಲ್ಲಿ ತಾಯಿ ಇದಾರೆ, ಅಣ್ಣ ತಮ್ಮದಿರಿದ್ದಾರೆ, ಫ್ಯಾಮಿಲಿ ಇದೆ, ಒಂದು ಸಣ್ಣ ಪುಟ್ಟ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು, ಫಂಕ್ಷನ್ಗಳು ನಡಿಬೋದು, ಅದನ್ನೆಲ್ಲ ಹೆಂಗೆ ನೀವು ಅದನ್ನೆಲ್ಲ ತಡ್ಕೊಂಡ್ರಿ? ಅಲ್ಲಿ ಇರ್ಬೇಕು ಅಂತ ಹೇಗ್ ಅನ್ಸ್ತು? ನೀವು ಹಿಂಸೆ ಆಗ್ತಿತ್ತಾ ಇಲ್ಲಿಗೆ ಬರ್ಬೇಕು, ನೋಡ್ಬೇಕು ಇವ್ರನ್ನೆಲ್ಲ? ನಮ್ನೆಲ್ಲ ಮಿಸ್ ಮಾಡ್ಕೋತಿದ್ರ ಸ್ನೇಹಿತರನ್ನ? ಇಲ್ಲ, ಮಿಸ್ ಎಲ್ಲಾರು ಮಾಡ್ಕೋತಾ ಇದ್ದೆ, ಮನೆಯವ್ರನ್ನ ಮಾಡ್ಕೋತಿದ್ದೆ, ಮತ್ತೆ ಫ್ರೆಂಡ್ಸ್ ಗಳನ್ನ ಮಾಡ್ಕೋತಿದ್ದೆ. ನಾ ಎಲ್ಲ ಜ್ಞಾಪಕ ಬರ್ತಿದ್ವಾ? ಹೌದೌದು, ಎಲ್ಲಾರು ಕೂಡ ಜ್ಞಾಪಕ ಬರ್ತಾ ಇದ್ರಿ. ಬಟ್ ನಾನು ಒಂದು ಅನ್ಕೊಂಡಿದ್ದೆ, ಒಬ್ಬ ಮನುಷ್ಯ ಊಟಾದ್ಮೇಲೆ ಒಂದಿನ ಸಾಯಲೇಬೇಕು. ಸಾಯೋದ್ರೊಳಗಡೆ ಏನಾದ್ರೂ ಒಂದು ನಮಗೆ ಒಂದು ಇಷ್ಟವಾಗಿರುವಂತದ್ದನ್ನ ಏನಾದ್ರೂ ಒಂದು ಇದು ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಆಮೇಲೆ ನಿಮ್ಗೆ ಸಾಹಸ ಪ್ರವೃತ್ತಿ ಜಾಸ್ತಿ. ಹೌದೌದು, 4 ಮರ ಇದ್ರೆ 1 ಮರದಿಂದ 1 ಮರಕ್ಕೆ ಓಡಾಡ್ತಾ ಇದ್ರಿ. ಅಂದ್ರೆ ಆರ್ಮಿಯವರು ಹೆಂಗೆ ನೋಡಿ, ನಾನು ಆದ್ರೆ ನನ್ ಸೆಲೆಕ್ಟ್ ಮಾಡಲ್ಲ, ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಇವ್ನ್ ಬಂದ್ರೆ ನಮ್ಗೆ ಆರ್ಮಿಗೆ ಹೆಲ್ಪ್ ಆಗುತ್ತೆ, ಮಿಲಿಟರಿಗೆ ಅಂತ. ಈಗ ತುಂಬಾ ನೆನ್ಪು ಬರ್ತಾ ಇತ್ತು ನಮ್ಮ ಮೈಸೂರು, ನೆನಪು ಬರ್ತಾ ಇತ್ತು. ಬಟ್ ಇದ್ರಲ್ಲಿ ನಾನು ಯೋಚನೆ ಮಾಡ್ತಿದ್ದೆ, ನಾನೇನಾದ್ರೂ ಆರ್ಮಿ ಬಿಟ್ಟು ಹೋದ್ರೆ ಅಲ್ಲಿರೋ ವಾತಾವರಣಕ್ಕೂ ಮತ್ತೆ ಇಲ್ಲಿರೋ ವಾತಾವರಣಕ್ಕೂ ಎರಡು ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ನಮ್ಗೆ ಬೇಕಾಗಿರುವಂತ ಪ್ರತಿಯೊಂದು ಸೌಲಭ್ಯಗಳು, ಸವಲತ್ತುಗಳು, ತರಬೇತಿಗಳು, ಮತ್ತೆ ಶಿಸ್ತು, ಮತ್ತೆ ಊಟ ತಿಂಡಿ, ಪ್ರತಿ ಒಂದು ನಮ್ಗೆ ಎಲ್ಲ ಪ್ರತಿ ಒಂದು ಸೌಲಭ್ಯ ಒಂದು ಆರ್ಮಿ ನಮಗೆ ಕೊಡುತ್ತೆ. ಬಟ್ ಅದೇ ಇದು ಮನೆಗೆ ಬಂದಾಗ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅಷ್ಟ್ ಚೆನ್ನಾಗಿ ನೋಡ್ಕೋತಾರೆ, ಮತ್ತೆ ಒಂದು ನಮಗೆ ಒಂದು ಫಿಸಿಕಲ್ ಫಿಟ್ಟಿಂಗ್ ಮಾಡೋದಕ್ಕೆ ವರ್ಕೌಟ್ ಆಗಿರ್ಬೋದು,
ಅದನ್ನು ಚೆನ್ನಾಗಿ ಕೊಡ್ತಾರೆ ಪ್ರತಿಯೊಂದು. ನಾನು ಒಂದು ಈ ಪಬ್ಲಿಕ್ ಮತ್ತೆ ಆರ್ಮಿಗೂ ಎರಡಕ್ಕೂ ಒಂದು ಇದು ವ್ಯತ್ಯಾಸ ಮಾಡಿದೆ ನಾನೇನೆ, ಯಾವ್ದು ಸರಿ ಅಂದ್ಬಿಟ್ಟು. ಸರಿ ಅಂತ ಯಾವಾಗ ವ್ಯತ್ಯಾಸ ಮಾಡ್ಕೊಂಡೆ, ಕರೆಕ್ಟ್ ಜೀವನ ಅನ್ಸ್ತದೆ ಆರ್ಮಿ ಬೆಟರ್ ದೆನ್ ಆರ್ಮಿ. ಬೆಟರ್ ಆರ್ಮಿ. ಈಗ ಪಬ್ಲಿಕ್ ಹೇಳಿದ್ರಿ ನೀವು, ಅಲ್ಲಿ ಆರ್ಮಿಲಿ ಗನ್ಗಳು ಹಿಡ್ಕೊಂಡು ಅಲ್ಲೇ ಬಾಂಬ್ ಹಾಕಿದ್ರು, ಅಲ್ಲೊಂದ್ ಸಾವಾಯ್ತು, ಇಲ್ಲೊಂದ್ ಏನೋ ಟೆರರಿಸ್ಟ್ ಅಟ್ಯಾಕ್ ಆಯ್ತು, ನಮ್ ದೇಶನ ನಾವು ಕಾಪಾಡ್ಕೋಬೇಕು ಅನ್ನೋ ಟೈಮಲ್ಲಿ ನೀವು ಒಂದ್ ಟಿವಿಲ ಒಂದ್ ಇದೆಲ್ಲ ಯಾರೋ ಒಬ್ಬ ಒಂದ್ ಡೆಡ್ ಬಾಡಿನ ಹಾಸ್ಪಿಟಲ್ ಅಲ್ಲಿ ಕೊಡಕ್ಕೂ ಕೂಡ ಲಂಚ ತಿನ್ನೋದು, ಇಲ್ಲಿ ಊರುಗಳಲ್ಲಿ ಒಬ್ಬ ಟೀಚರ್ ಪಾಠ ಮಾಡದೆ ದುಡ್ಡು ತಿನ್ನೋದು, ಇನ್ಯಾವುದೋ ರೋಡ್ ಮಾಡೋದ್ರಲ್ಲಿ ದುಡ್ಡು ಹೊಡಿಯೋದು, ಇಂಥದ್ನೆಲ್ಲ ನೋಡಿದಾಗ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕೊಳ್ಳೋದು, ಭಾಷೆ ವಿಚಾರ, ಜಾತಿ ವಿಚಾರಕ್ಕೆ ನಿಮ್ಗೆ ಏನ್ ಅನಿಸ್ತಾ ಇತ್ತು ಅಲ್ಲಿ? ನೀವು ಆ ಜಾಗದಲ್ಲಿ ಕೂತ್ಕೊಂಡು ನಾವು ಆಡ್ತಾ ಇರೋ ಆಟಗಳನ್ನೆಲ್ಲ ನೋಡಿದಾಗ, ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನಿಸ್ತಿತ್ತು ಅಂದ್ರೆ, ನಾವು ಯಾವ ಜಾಗದಲ್ಲಿ ಇದ್ದೀವಿ, ನಾವು ತುಂಬಾ ಅದೃಷ್ಟವಂತರು ಅಂತ ಅನಿಸ್ತಾ ಇತ್ತು. ನಾವು ಮಾಡ್ತಾ ಇರೋ ಕೆಲಸ ತುಂಬಾ ಶ್ರೇಷ್ಠವಾದ ಕೆಲಸ. ಯಾಕೆ ಅಂದ್ರೆ ಯಾವುದೇ ರೀತಿ ಆರ್ಮಿನಲ್ಲಿ ಯಾರು ಕೂಡ ಲಂಚ ಇಸ್ಕೊಳ್ಳಲ್ಲ, ಯಾರು ಕೂಡ ಸುಳ್ಳು ಹೇಳಲ್ಲ. ಅಲ್ಲಿ ಭಾಷೆ ಗೀಷೆ ಏನು ಬರಲ್ಲ, ಯಾವುದೇ ಕೂಡ ಭಾಷೆ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಯಾವ್ದು ಕೂಡ ನಡೆಯಲ್ಲ. ಒಂದು ತಟ್ಟೆನಲ್ಲಿ ಎಲ್ಲರೂ ಒಟ್ಟಿಗೆ ಒಂದ್ 7 ಜನ ನಾವು ಕೂತ್ಕೊಂಡು ಊಟ ಮಾಡ್ತೀವಿ. ಅಂದ್ರೆ ಒಂದು ಹಾಸ್ಟೆಲ್ ಲೈಫ್, ಅದು ಎಂಜಾಯ್ ಮಾಡೋರಿಗೆ. ಅದು ಹಾಸ್ಟೆಲ್ ಬೇರೆ ಅಲ್ಲ, ಹಾಸ್ಟೆಲ್ ತರ ಒಂದು ಲೈಫ್, ಎಲ್ಲ ಸೇಮ್ ಏಜ್, ಸೇಮ್ ಊಟ, ಸೇಮ್ ಯೂನಿಫಾರ್ಮ್, ಸೇಮ್ ಎಲ್ಲ ಪ್ರತಿಯೊಂದು. ಈಗ ಇನ್ನೊಂದು, ಈಗ ನಾವು ನಿಮ್ಮ ಡ್ಯೂಟಿ ವಿಚಾರಕ್ಕೆ ಹೊಟ್ಟೋಗೋಣ. ಚೈನಾ ಜೊತೆ ನಮ್ ಬಾರ್ಡರ್ ಇದೆ, ಬಾಂಗ್ಲಾದೇಶದ ಜೊತೆ ಇದೆ, ಪಾಕಿಸ್ತಾನದ ಜೊತೆ ಇದೆ, ಇನ್ಯಾವ ದೇಶ ಇಷ್ಟೇ ಅಲ್ವಾ ಸಾಮಾನ್ಯ? ಜಾಸ್ತಿ ನಮ್ಮ ದುಶ್ಮನ್ಗಳಂದ್ರೆ ಪಾಕಿಸ್ತಾನ ಮತ್ತು ತುಂಬಾ ಕಷ್ಟ ಎಲ್ಲಿ ಡ್ಯೂಟಿ ಮಾಡೋದು, ತುಂಬಾ ಕಷ್ಟ ಅಂದ್ರೆ ಇದು ಪಾಕಿಸ್ತಾನ ಬಾರ್ಡರ್. ಈಗ ನನ್ಗೆ ಪಾಕಿಸ್ತಾನ ವಿಚಾರಕ್ಕೆ ಬಂದಾಗ, ಜಮ್ಮು ಕಾಶ್ಮೀರದ ಜನಗಳು ಈಗ ಇಂಡಿಯಾ ಅಂದ್ರೆ ತುಂಬಾ ದೊಡ್ಡ ದೇಶ, ನಮ್ಗೊಂದು ಇತಿಹಾಸ ಇದೆ, ನಮ್ಮಲ್ಲಿ ವ್ಯವಸ್ಥೆಗಳು ಚೆನ್ನಾಗಿದೆ, ನಮ್ದು ಒಂದು ಮರ್ಯಾದಸ್ತ್ರ ದೇಶ. ಪಾಕಿಸ್ತಾನ ಅನ್ನೋದು ಒಂದು ತುಂಬಾ ಅದು ವ್ಯಾಲ್ಯೂ ಕಳ್ಕೊಂಡಿರೋದು, ಅಲ್ಲಿ ವ್ಯವಸ್ಥೆಗಳಿಲ್ಲ, ಅದಕ್ಕೊಂದು ಒಳ್ಳೆ ಸಂಸ್ಕೃತಿನೇ ಬಂದಿಲ್ಲ ಅವ್ರಿಗೆ. ಅಂದ್ರೆ ಈ ಟೆರರಿಸ್ಟ್ ಗಳಿಗೆ, ಅದು ಜಮ್ಮು ಕಾಶ್ಮೀರದಲ್ಲಿ ಇರುವಂತ ಟೆರರಿಸ್ಟ್ ಗಳೇ ಇರ್ಬೋದು, ಅಥವಾ ಪಾಕಿಸ್ತಾನದ ಒಳಗಡೆ ಆ ಬಾರ್ಡರ್ ಅಲ್ಲಿ ಇಟ್ಕೊಂಡಿರುವಂತ ಟೆರರಿಸ್ಟ್ ಗಳೇ ಇರ್ಬೋದು, ಏನ್ ಬೇಡ ನಮ್ ಜಮ್ಮು ಕಾಶ್ಮೀರದ ಟೆರರಿಸ್ಟ್ ಗಳಿಗೆ ಅಥವಾ ಜನಗಳಿಗೆ ಏನಕ್ಕೆ ಪಾಕಿಸ್ತಾನದ ಮೇಲೆ ಒಲವು? ಇಷ್ಟೆಲ್ಲಾ ದೇಶ ಆಳ್ಗೆಟ್ಟು ಹದಗೆಟ್ಟು ಹೋಗಿದ್ರು, ನಮ್ ದೇಶದ ಜೊತೆ ಇರೋಕ್ಕಿಂತ ಅವ್ರಿಗೆ ಅವ್ರ ದೇಶ ಏನಕ್ಕೆ ಇಷ್ಟ ಆಗುತ್ತೆ? ಯಾಕೆಂದ್ರೆ ನಮ್ಮ ಆರ್ಮಿ ಅವ್ರ ಮೇಲೆ ಕಲ್ಲು ಹೊಡಿಯೋದು ಇದನ್ನೆಲ್ಲ ಮಾಡ್ತಾರಲ್ಲ, ಏನು ಕಾರಣ ಇರ್ಬೋದು ನಿಮ್ ಪ್ರಕಾರ? ಇದು ಸುಮಾರು ಯಾವಾಗ ನಮ್ಮ ಸ್ವತಂತ್ರ ಒಂದು ಬಟವಾರ ಆಯ್ತು, ವಿಭಾಗ ಆಯ್ತು, ಯಾವಾಗ ಒಂದು ವಿಭಾಗ ಆಯ್ತು, ಆಗ್ಲಿಂದನೇ ಬ್ರೈನ್ ವಾಶ್ ಮಾಡೋದು ಜಾಸ್ತಿ. ಪಾಕಿಸ್ತಾನ್ಗೆ ಯಾವಾಗ ನಾವು ಅವ್ರನ್ನ ಒಂದು ವಿಭಾಗ ಮಾಡಿ ಅವ್ರನ್ನ ಕಳಿಸೋದು, ಆ ದಿನದಿಂದನೇ ನಾವು ಪಾಕಿಸ್ತಾನ ಹಿಂದೂಸ್ತಾನ ಮೇಲೆ ದ್ವೇಷ ಇಟ್ಕೋತು. ಅಂದ್ರೆ ಅವರು ನಮ್ ಲೆವೆಲ್ಗೆ ಬೆಳೆಯಕ್ ಆಗ್ಲಿಲ್ಲ ಅಂತ, ಅವ್ರಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿದೆ. ಹೌದು, ಈಗ ಅಣ್ಣ ತಮ್ಮದ್ರಲ್ಲಿ ಒಂದು ಅಭಿವೃದ್ಧಿ ಆಗ್ಬಿಟ್ಟಾಗ, ಈಗ ನಮ್ಮ ಹಿಂದೂಸ್ತಾನದಲ್ಲಿ ಎಷ್ಟು ಫೆಸಿಲಿಟಿಗಳು ಇದೆ ಅದು ಅವ್ರ ಹತ್ರನು ಇದೆ, ಬಟ್ ಅದನ್ನ ಸರಿಯಾಗಿ ಅವರು ಅದನ್ನ ಉಪಯೋಗ ಮಾಡ್ಕೋತಾ ಇಲ್ಲ. ಒಂದು ಧರ್ಮದ ವಿಚಾರದಲ್ಲಿ ಇಟ್ಕೊಂಡು ಅವ್ರಿಗೆ ತಲೆ ಕೆಡ, ಧರ್ಮದ ವಿಚಾರದಲ್ಲಿ ಇಟ್ಕೊಂಡು ಆ ಕಾಶ್ಮೀರ್ನಲ್ಲಿ ಇವರ ಸಂಬಂಧಿಕರುಗಳು ಇಲ್ಲಿ ಅರ್ಧ ಜನ ವಿಭಾಗ ಆಗಿದ್ದಾರೆ, ಅರ್ಧ ಪಾಕಿಸ್ತಾನದಲ್ಲಿ, ಅರ್ಧ ಪಾಕಿಸ್ತಾನದಲ್ಲಿ ಇದ್ದಾರೆ ಅವರ ಸಂಬಂಧಿಕರುಗಳು. ಆ ಒಂದು ಕಾರಣದಿಂದ ಎಲ್ಲವೂ ಪಾಕಿಸ್ತಾನದ ಮೇಲೆನೆ ಇರುತ್ತೆ. ಹೌದೌದು, ಖಂಡಿತ. ಇಲ್ಲಿ ಫೆಸಿಲಿಟಿ, ಊಟ ನಮ್ದು, ಒಲವೆಲ್ಲ ಪ್ರೀತಿ ಪಾಕಿಸ್ತಾನದ ಮೇಲೆ. ಹೌದು. ಈಗ ಅವ್ರ ನಮ್ಮ ಮನ ಪರಿವರ್ತನೆ ಆಗ್ತಾರ, ಅವರು ಸುಮಾರು ವರ್ಷಗಳು ನಮ್ ಜೊತೆ ಇದ್ದು. ನಾವು ಒಂದು ಇಂಡಿಯನ್, ನಮ್ಮ ಭಾರತೀಯ ಸೇನಾ ತುಂಬಾ ಪ್ರಯತ್ನ ಪಡ್ತಾ ಇದೆ. ಯಾಕೆಂದ್ರೆ ಅಳುಬರುಗಳಿಗೆ ಮೈಂಡ್ ವಾಶ್ ಮಾಡಕ್ಕಾಗಲ್ಲ. ಅವ್ರಿಗೆ ಯಾವುದೇ ಅವ್ರಿಗೆ ಒಂದು ಫೆಸಿಲಿಟಿ ಕೊಡಿ, ಒಂದು ರೋಡ್ ಮಾಡ್ಕೊಡಿ, ರೋಡ್ಗಳಿಗೆ ಲೈಟ್ ಕಂಬಗಳು ಕೊಡಿ, ಮನೆಗೆ ಒಂದು ಪ್ರತಿ ಒಂದು A to Z ಕೊಟ್ರು ಅವ್ರಿಗೆ ವಯಸ್ಸಾಗಿರೋದ್ರಿಂದ ಅವರು ಬದಲಾವಣೆ ಆಗೋದಿಲ್ಲ. ಈಗ ನಾವು ಇನ್ನೊಂದು ಪ್ಲಾನ್ ಮಾಡೋದು, ಹುಟ್ಟುವ ಮಕ್ಕಳುಗಳಿಗೆ. ಈಗ ಅದು ನಡೀತಾ ಇದೆ. ಹುಟ್ಟುವ ಮಕ್ಕಳುಗಳಿಗೆ ಈಗ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಂದ್ರೆ ಇದು ಶ್ರೀನಗರ್, ದುರ್ಗಾಮುಲ್ಲಾ, ಕುಪವಾಡ ಇಂಥ ಜಾಗಗಳಲ್ಲಿ ನಾವು ಸ್ಕೂಲ್ ಮಕ್ಕಳುಗಳಿಗೆ ನಾವು ಡೆಲ್ಲಿ ತನಕ ಕರ್ಕೊಂಡ್ ಬರ್ತೀವಿ, ಮುಂಬೈ ತನಕ. ನಮ್ ದೇಶದ ಇತಿಹಾಸ ಪರಂಪರೆ ಹೀಗಿದೆ, ಇದೆ, ನಾವು ಭಾರತ ದೇಶದವರು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸ್ವಲ್ಪ ಅಂದ್ರೆ ಒಂದು 30% ಚೇಂಜ್ ಆಗ್ತಾರೆ. ಇನ್ನೊಂದ್ 20 ವರ್ಷ ಕಷ್ಟಪಟ್ರೆ ಅವರೆಲ್ಲ ನಮ್ಮವ್ರು ಆಗ್ತಾರ. ಹೌದೌದು. ಈಗ
ಈಗ ಜಮ್ಮು ಕಾಶ್ಮೀರದಲ್ಲಿ ನಿಮ್ ಪ್ರಕಾರ ಜನಗಳು ಓಡಾಡ್ತಾ ಇದ್ರೆ ಇದರಲ್ಲಿ ಯಾರು ಟೆರರಿಸ್ಟ್, ಯಾರು ಭಯೋತ್ಪಾದಕ, ಯಾರು ಕಳ್ಳ, ಯಾರು ಟೆರರಿಸ್ಟ್ ಗೆ ಹೆಲ್ಪ್ ಮಾಡೋನು, ಯಾರು ಸಾಮಾನ್ಯ ನಾಗರಿಕ ಅನ್ನೋದೇ ಗೊತ್ತಾಗಲ್ಲ, ಆತರ ಇದೆ ವಾತಾವರಣ. ಹೌದೌದು, ಖಂಡಿತ. ಈಗ ಮೊದ್ಲೆಲ್ಲ ನಾವು ಈಗ ನಾನು ಇದು ಪೂಂಚಲ್ಲಿದ್ದಾಗಲೂ ಕೂಡ ಆಪರೇಷನ್ ನಡೆದಿತ್ತು, ಮತ್ತೆ ಶ್ರೀನಗರ್ ಮತ್ತೆ ರಾಜೂರಲ್ಲಿ ಇದ್ದಾಗ, ಮತ್ತೆ ಈಗ ಇದು ಪೆಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅಲ್ಲೂ ಕೂಡ ಆಪರೇಷನ್ ನಡೆದಿತ್ತು. ಸುಮಾರು ಜಾಗದಲ್ಲಿ ಆಪರೇಷನ್ ಅಟೆಂಡ್ ಮಾಡಿ ನಾವು ಇದು ಬಂದಿದ್ದೀವಿ. ಅದು ಹೇಗೆ ಅಂದ್ರೆ ಅಲ್ಲಿ ಈಗ ನಮ್ಮ ಆರ್ಮಿಗೆ ಒಂದು ಆರ್ಡರ್ ಇರುತ್ತೆ. ಆ ಟೈಮಲ್ಲಿ ಒಂದು ಆರ್ಡರ್ ಇತ್ತು. ಒಬ್ಬ ಆತಂಕವಾದಿ ಅಂದ್ರೆ ಯಾರೇ ಆಗಿರ್ಲಿ, ಒಬ್ಬ ವ್ಯಕ್ತಿ ಹತ್ರ ಆರ್ಮಿ, ಪೊಲೀಸು, BSF, CRPF ಇವ್ರ ಕೈಯಲ್ಲಿ ಬಿಟ್ಟು ಇನ್ನ ಬೇರೆ ಒಬ್ಬ ಪಬ್ಲಿಕ್ ಹತ್ರ ಅವ್ರ ಹತ್ರ ಹತ್ಯಾರ ಅಂದ್ರೆ ಗನ್ಗಳು, ವೆಪನ್ ಇರಬಾರದು. ವೆಪನ್ ಇದ್ರೆ ನಾವು ಅವ್ರ ಮೇಲೆ ಶೂಟ್ ಮಾಡ್ಬೋದು. ವೆಪನ್ ಇಲ್ಲ ಅಂದ್ರೆ ನಾವು ಶೂಟ್ ಮಾಡಂಗಿಲ್ಲ. ಈ ರೀತಿ ರೂಲ್ಸ್ ಇತ್ತು. ಈ ಕೆಲವೊಮ್ಮೆ ಏನಾಗೋದು ಅಂದ್ರೆ ಈಗ ಟೆರರಿಸ್ಟ್ಗಳು ಅವರ ವೆಪನ್ಗಳನ್ನ ಒಂದು ಜಾಗದಲ್ಲಿ ಐಡೋಟ್, ಕಲ್ಲು ಹೊಡಿಯೋದು, ಇಲ್ಲಿ ಕೇಳಿ, ಅದನ್ನ ಐಡೋಟ್ ನಲ್ಲಿ ಅದನ್ನ ಬಚ್ಚಿಟ್ಟು ನಮ್ಮ ಹತ್ರನೇ ಬಂದು ಮಾತಾಡೋದು, ಫ್ರೆಂಡ್ ತರ ಬಂದು ಮಾತಾಡೋದು. ಈಗ ನಾವು ಅವ್ರ ಹತ್ರ ಕೆಲವೊಂದು ಪ್ರೂಫ್ ಗಳನ್ನ ಕೇಳ್ತೀವಿ. ವೋಟ್ ಕಾರ್ಡ್, ಈಗ ಆಧಾರ್ ಕಾರ್ಡ್ ಬಂದಿದ್ದು ಸುಮಾರು ಒಂದು 2009 ಇಸ್ವಿ ಮೇಲೆ ಇರ್ಬೋದು. ಮನಮೋಹನ್ ಸಿಂಗ್ ಅವರಿದ್ದ ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಏನಾದ್ರೂ ಒಂದು ಪ್ರೂಫ್ ಕೇಳ್ತಾ ಇದ್ವು. ಅವ್ರ ಹತ್ರ ಇರ್ತಿತ್ತು, ಅದು ಮಾಡ್ಕೊಂಡ್ ಬರ್ತಾ ಇದ್ರು. ಅದು ಡೂಪ್ಲಿಕೇಟ್, ಒರಿಜಿನಲ್ ನಿಮ್ಗೆ ಅದು ಹೆಂಗ್ ಕಂಡಿದೆ ಅದು ನಮ್ಗೆ ಗೊತ್ತಾಗ್ತದೆ. ಸರಿ, ಅದು ನೋಡ್ತಾ ಇದ್ವು. ಸರಿ, ಈ ವ್ಯಕ್ತಿ ಇವನು ಕಾಶ್ಮೀರದವನು, ನಾವು ಬಿಟ್ಟು ಬಿಡ್ತಾ ಇದ್ವಿ, ಏನು ಮಾಡಂಗಿಲ್ಲ ಕಾನೂನು ಪ್ರಕಾರ. ಆ ವ್ಯಕ್ತಿ ಬಂದು 5 ನಿಮಿಷ 10 ನಿಮಿಷ ನಮ್ ಜೊತೆ ಮಾತಾಡ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಅವ್ರು ಗನ್ ಹಿಡ್ಕೊಂಡು ಅಟ್ಯಾಕ್ ಮಾಡಿದ್ರೆ ನೀವು ವಾಪಸ್ ಹೊಡಿಬೋದು. ಅವ್ನು ಕಲ್ಲು ಸ್ಟೋನ್ ಪ್ಲೇಟ್ಲಿಂಗ್ ಹಿಂಗೆ ಶುರುವಾಗಿತ್ತು ಅನ್ಸುತ್ತೆ. ಕಲ್ಲು ಹೊಡೆದ್ರೆ ನೀವೇನು ಕೇಳಂಗಿಲ್ಲ. ಇಲ್ಲ, ಪರಿಸ್ಥಿತಿ ಇಲ್ಲ. ಒಂದು ಹೆಂಗೆ ಅಂದ್ರೆ ನಮ್ಮ ಒಂದು ಬಹಳ ಖುಷಿ ಆಗುತ್ತೆ. ಹೆಂಗಂದ್ರೆ ನಮ್ಮ ಭಾರತ ದೇಶದಲ್ಲಿ ಲಾಸ್ಟ್ ಕೊನೆಯ ಶಕ್ತಿ ಅಂದ್ರೆ ಇಂಡಿಯನ್ ಆರ್ಮಿ. ತುಂಬಾ ಸ್ಟ್ರಾಂಗ್ ಇದೆಯಾ ನಮ್ಮ ಆರ್ಮಿ? ಹೌದೌದು, ತುಂಬಾ ಹೌದು. ಯಾರ ಕೈಲೂ ಕೊನೆಯಲ್ಲಿ ನಮ್ಮ ಭಾರತ ದೇಶ ಪ್ರಯತ್ನ ಪಟ್ಟು ಸೋತಾದ ಮೇಲೆ ಕೊನೆಯ ಶಕ್ತಿ ಅಂದ್ರೆ ನಮ್ಮ ಭಾರತೀಯ ಸೇನೆ. ಅಷ್ಟು ಶಕ್ತಿಶಾಲಿ ಸೈನ್ಯ. ಯಾರ ಕೈಲೂ ಆಗದಿದ್ದಾಗ ಆರ್ಡರ್ ಬರುತ್ತೆ ಭಾರತೀಯ ಸೇನೆ ಮೇಲೆ. ಆವಾಗ ನಾವು ಆ ಕೆಲಸವನ್ನ ಮುಗಿಸ್ಲೇಬೇಕು, ಮಾಡೇ ಮಾಡ್ತೀರಾ. ಈಗ ನೀವ್ ಹೇಳಿದ್ರಿ ಈ ಕಲ್ಲು ತೂರಾಟಗಳನ್ನ ಮಾಡ್ತಾ ಇದ್ರು ಅಂತ. ಅದು ನಮ್ಮ ಮೇಲೆ ಮಾಡ್ತಾ ಇರಲಿಲ್ಲ, ಬೇರೆ ಫೋರ್ಸ್ ಗಳ ಮೇಲೆ ಮಾಡ್ತಾ ಇದ್ರು. ಪೊಲೀಸ್ ಅವ್ರ ಮೇಲೆ, ಪೊಲೀಸರ JNK ಪೊಲೀಸ್ ಅವ್ರ ಮೇಲೆ, ಅವ್ರಗಳ ಮೇಲೆ ಎಲ್ಲ ಮಾಡ್ತಾ ಇದ್ರು. ಬಟ್ ನಮಗೂ ಅದಕ್ಕೂ ಸಂಬಂಧ ಇರಲ್ಲ. ನಿಮ್ಗೆ ಆರ್ಡರ್ ಬಂದ್ರೆ ಮಾತ್ರ ನೀವು ಹೋಗ್ಬೇಕು. ನೀವು ಜಾಗದಲ್ಲಿ ಇದ್ರು ನಿಮ್ಗೆ ನಿಮ್ ಸೀನಿಯರ್ ಆರ್ಡರ್ ಮಾಡಬೇಕು. ನಾವು ಆ ಜಾಗದಲ್ಲಿ ನಾವು ಡ್ಯೂಟಿ ಮಾಡ್ತಿದ್ರು ಕೂಡ ಒಬ್ಬ ಪಬ್ಲಿಕ್ ಅವನು ಆರ್ಮಿ ಮೇಲೆ ಕಲ್ಲು ಎಸೆಯಷ್ಟು ಧೈರ್ಯ ಆ ವ್ಯಕ್ತಿಗಿರಲ್ಲ. ಪೊಲೀಸ್ ಮೇಲೆ, ಬೇರೆ ಗವರ್ಮೆಂಟ್ ಅಧಿಕಾರಿ, ಪೊಲೀಸ್ ಇರ್ಬೋದು, ಮತ್ತೆ ಬೇರೆ ಫೋರ್ಸ್ ಗಳ ಮೇಲೆ, ಅವ್ರ ಮೇಲೆ ಅವರು ಕಲ್ಲು ತೂರಾಟಗಳನ್ನ ಮಾಡ್ತಾರೆ. ಈಗ ಅಮರ್ ಅವ್ರೆ, ನಾನು ಈ ಪಾಕಿಸ್ತಾನ ಬಗ್ಗೆನೇ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು. ಅದಕ್ಕೆ ಒಂದು ಸಣ್ಣ ವಿರಾಮ ತಗೊಂಡು ಅದ್ರ ಬಗ್ಗೆ, ಪಾಕಿಸ್ತಾನ ಬಗ್ಗೆ ಕೆಲವು ವಿಷಯಗಳನ್ನ ಕೇಳ್ತೀನಿ. ಥ್ಯಾಂಕ್ ಯು.